ನಮಸ್ಕಾರ ಸ್ನೇಹಿತರೆ, ನಮ್ಮ ಆತ್ಮೀಯ ಮತ್ತು ಆತ್ಮ ಜಾಗೃತಿ ನೀಡುವ ಈ ಚಾನೆಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ. ಇಲ್ಲಿ ನೀವು ಕೇವಲ ವಿಡಿಯೋಗಳನ್ನು ನೋಡುವುದಿಲ್ಲ, ಇಲ್ಲಿ ನೀವು ನಿಮ್ಮ ಜೀವನವನ್ನು ಅರ್ಥಮಾಡಿಕೊಳ್ಳುತ್ತೀರಿ, ನಿಮ್ಮ ಮನಸ್ಸನ್ನು ಕೇಳುತ್ತೀರಿ ಮತ್ತು ನಿಮ್ಮ ಆತ್ಮದೊಂದಿಗೆ ಒಂದು ಹೊಸ ಪ್ರಯಾಣವನ್ನು ಪ್ರಾರಂಭಿಸುತ್ತೀರಿ. ಈ ಜೀವನದಲ್ಲಿ ಪ್ರತಿಯೊಬ್ಬರೂ ಸಂತೋಷವಾಗಿರಲು ಬಯಸುತ್ತಾರೆ. ಆದರೆ ನಿಜವಾದ ಪ್ರಶ್ನೆ ಏನು ಗೊತ್ತಾ? ಸಂತೋಷವಾಗಿರೋದು ಹೇಗೆ? ನಾವು ಪ್ರತಿದಿನ ನಗುತ್ತೇವೆ, ಮಾತಾಡುತ್ತೇವೆ, ಜನರ ನಡುವೆ ಇರುತ್ತೇವೆ, ಆದರೆ ಒಳಗೆ ಏನೋ ಖಾಲಿತನ, ಏನೋ ಅಶಾಂತಿ, ಏನೋ ಭಯ ನಮ್ಮನ್ನು ಕಾಡುತ್ತಿರುತ್ತದೆ. ಈ ಚಾನೆಲ್ ಅದೇ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಒಂದು ಪ್ರಯತ್ನ. ಇಲ್ಲಿ ನೀವು ಕೇಳಲಿರುವ ಪ್ರತಿಯೊಂದು ಮಾತು, ಪ್ರತಿಯೊಂದು ಸಂದೇಶ ನಿಮ್ಮ ಹೃದಯದ ಒಳಗಡೆಯಿಂದ ಬರುತ್ತಿರುವ ಧ್ವನಿಯಂತೆ ಅನಿಸುತ್ತದೆ. ಈ ಚಾನೆಲ್ನಲ್ಲಿ ನಾವು ಜೀವನದ ನಿಜವಾದ ಅರ್ಥವನ್ನು, ಸಂಬಂಧಗಳ ಸತ್ಯವನ್ನು, ಮನಸ್ಸಿನ ಯುದ್ಧವನ್ನು ಮತ್ತು ಆತ್ಮಶಾಂತಿಯ ಮಾರ್ಗವನ್ನು ತಿಳಿಯಲು ಪ್ರಯತ್ನಿಸುತ್ತೇವೆ. ನಮ್ಮ ಈ ಚಾನೆಲ್ ಶ್ರೀ ಕೃಷ್ಣನ ನುಡಿಗಳು ಎಂಬ ಆಧ್ಯಾತ್ಮಿಕ ಚಿಂತನೆಗಳ ಆಧಾರದ ಮೇಲೆ ನಿರ್ಮಿತವಾಗಿದೆ. ಇಲ್ಲಿ ನೀಡುವ ಪ್ರತಿಯೊಂದು ಮಾತು ನಿಮ್ಮ ಮನಸ್ಸನ್ನು ಸ್ಪರ್ಶಿಸುವಂತೆ, ನಿಮ್ಮ ಜೀವನದಲ್ಲಿ ಬದಲಾವಣೆ ತರಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಸ್ನೇಹಿತರೆ, ನಾವೆಲ್ಲರೂ ಜೀವನದಲ್ಲಿ ಏನನ್ನಾದರೂ ಕಳೆದುಕೊಂಡಿದ್ದೇವೆ. ಕೆಲವರು ನಂಬಿಕೆಯನ್ನು, ಕೆಲವರು ಪ್ರೀತಿಯನ್ನು, ಕೆಲವರು ತಮ್ಮನ್ನೇ. ಆದರೆ ಒಂದು ಸತ್ಯವನ್ನು ಮರೆಯಬೇಡಿ, ನಿಮ್ಮೊಳಗಿನ ಶಕ್ತಿ ಇನ್ನೂ ಜೀವಂತವಾಗಿದೆ. ಈ ಚಾನೆಲ್ ನಿಮ್ಮೊಳಗಿನ ಅದೇ ಶಕ್ತಿಯನ್ನು ಮತ್ತೆ ಎಬ್ಬಿಸುವ ಪ್ರಯತ್ನ. ಇಲ್ಲಿ ನಾವು ಮಾತನಾಡುವ ವಿಷಯಗಳು: ಮನಸ್ಸಿನ ಶಾಂತಿ ಹೇಗೆ ಪಡೆಯಬೇಕು, ಜೀವನದಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಹೇಗೆ ಬೆಳೆಸಬೇಕು, ನಿಜವಾದ ಸಂಬಂಧಗಳನ್ನು ಹೇಗೆ ಗುರುತಿಸಬೇಕು, ದುಃಖ, ನೋವು ಮತ್ತು ನಿರಾಶೆಯಿಂದ ಹೇಗೆ ಹೊರಬರಬೇಕು, ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸವನ್ನು ಹೇಗೆ ಹೆಚ್ಚಿಸಬೇಕು. ಈ ಚಾನೆಲ್ ಕೇವಲ ಕೇಳಲು ಅಲ್ಲ, ಹೇಗೆ ಅನುಭವಿಸಲು, ಆಲೋಚಿಸಲು, ಬದಲಾಗಲು. ನೀವು ಇಲ್ಲಿ ಕೇಳುವ ಪ್ರತಿಯೊಂದು ವಾಕ್ಯ ನಿಮ್ಮ ಜೀವನದ ಯಾವುದೋ ಒಂದು ಕ್ಷಣವನ್ನು ನೆನಪಿಗೆ ತರಬಹುದು. ನೀವು ಕಳೆದುಕೊಂಡ ನಂಬಿಕೆಯನ್ನು ಮತ್ತೆ ಮರಳಿ ಪಡೆಯಬಹುದು. ನೀವು ನಿಮ್ಮನ್ನೇ ಮತ್ತೆ ಕಂಡುಕೊಳ್ಳಬಹುದು. ಸ್ನೇಹಿತರೆ, ಜೀವನದಲ್ಲಿ ಎಲ್ಲವೂ ಹೊರಗೆ ಸಿಗುವುದಿಲ್ಲ. ಕೆಲವೊಂದು ಉತ್ತರಗಳು ನಮ್ಮೊಳಗೇ ಇರುತ್ತವೆ, ಆದರೆ ನಾವು ಅವನ್ನು ಕೇಳುವುದಿಲ್ಲ. ನಾವು ನಮ್ಮ ಮನಸ್ಸಿನೊಂದಿಗೆ ಮಾತಾಡುವುದಿಲ್ಲ. ನಾವು ನಮ್ಮ ಆತ್ಮವನ್ನು ಅರಿಯುವುದಿಲ್ಲ. ಈ ಚಾನೆಲ್ ನಿಮ್ಮನ್ನು ನಿಮ್ಮೊಳಗಿನ ಆ ಧ್ವನಿಯ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಇಲ್ಲಿ ನಾವು ಹೇಳುವ ಒಂದು ಮಹತ್ವದ ಸಂದೇಶ: ನಿನ್ನ ಆಲೋಚನೆಗಳೇ ನಿನ್ನ ಜೀವನ. ನೀನು ಹೇಗೆ ಯೋಚಿಸುತ್ತೀಯೋ ಹಾಗೆಯೇ ನೀನು ಬದುಕುತ್ತೀಯ. ನೀನು ನಿನ್ನನ್ನು ನಂಬಿದ ದಿನ ನಿನ್ನ ಜೀವನ ಬದಲಾಗುತ್ತದೆ. ನಾವು ಈ ಚಾನೆಲ್ನಲ್ಲಿ ನಿಮಗೆ ಸುಳ್ಳು ಭರವಸೆಗಳನ್ನು ನೀಡುವುದಿಲ್ಲ. ನಾವು ನಿಮಗೆ ನಿಜವನ್ನು ತೋರಿಸುತ್ತೇವೆ. ಕೆಲವೊಮ್ಮೆ ಅದು ಕಠಿಣವಾಗಿರಬಹುದು, ಆದರೆ ಅದೇ ನಿಜವಾದ ಬೆಳಕು. ಈ ಚಾನೆಲ್ ನಿಮ್ಮನ್ನು ಬಲಿಷ್ಠನಾಗಿಸುತ್ತದೆ. ನಿಮ್ಮ ನೋವಿನಲ್ಲೂ ನಗಲು ಕಲಿಸುತ್ತದೆ. ನಿಮ್ಮ ಸೋಲಿನಲ್ಲೂ ಪಾಠ ಹುಡುಕಲು ಸಹಾಯ ಮಾಡುತ್ತದೆ. ನಿಮ್ಮ ಏಕಾಂತದಲ್ಲೂ ಶಾಂತಿ ಕಂಡುಕೊಳ್ಳಲು ಕಲಿಸುತ್ತದೆ. ನೀವು ಇಲ್ಲಿ ಕೇಳುವ ಪ್ರತಿಯೊಂದು ಕಥೆ, ಪ್ರತಿಯೊಂದು ಸಂದೇಶ ನಿಮ್ಮ ಜೀವನದ ಜೊತೆ ಸಂಪರ್ಕ ಹೊಂದಿರುತ್ತದೆ. ನೀವು ಯಾವಾಗಲಾದರೂ ಅನುಭವಿಸಿದ್ದೀರಾ? ಯಾರೂ ನಿಮ್ಮನ್ನು ಅರ್ಥಮಾಡಿಕೊಳ್ಳದ ಕ್ಷಣ? ಎಲ್ಲವೂ ಇದ್ದರೂ ಖಾಲಿತನ ಅನುಭವಿಸಿದ ಸಮಯ? ನಂಬಿದವರು ದೂರವಾದ ನೋವು? ಈ ಚಾನೆಲ್ ಆ ಎಲ್ಲಾ ಭಾವನೆಗಳಿಗೆ ಉತ್ತರ ನೀಡುತ್ತದೆ. ಸ್ನೇಹಿತರೆ, ಇಂದಿನ ಜಗತ್ತಿನಲ್ಲಿ ನಾವೆಲ್ಲರೂ ತುಂಬಾ ಬ್ಯುಸಿ. ಮೊಬೈಲ್, ಸೋಷಿಯಲ್ ಮೀಡಿಯಾ, ಕೆಲಸ, ಹಣ ಇವೆಲ್ಲದರ ನಡುವೆ ನಾವು ನಮ್ಮನ್ನೇ ಕಳೆದುಕೊಂಡಿದ್ದೇವೆ. ಆದರೆ ಈ ಚಾನೆಲ್ ನಿಮಗೆ ಒಂದು ವಿರಾಮ ನೀಡುತ್ತದೆ. ನಿಮ್ಮ ಮನಸ್ಸನ್ನು ಮತ್ತೆ ಶಾಂತಗೊಳಿಸುತ್ತದೆ. ಪ್ರತಿ ವಿಡಿಯೋ ನಿಮ್ಮ ಹೃದಯವನ್ನು ಮುಟ್ಟುವಂತೆ ಮಾಡಲಾಗಿದೆ. ಪ್ರತಿ ಸಂದೇಶ ನಿಮ್ಮ ಆತ್ಮದ ಜೊತೆ ಮಾತಾಡುತ್ತದೆ. ನಮ್ಮ ಒಂದು ಸಣ್ಣ ವಿನಂತಿ: ಈ ಚಾನೆಲ್ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆಯಿರಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಪ್ರತಿಕ್ರಿಯೆ ನಮಗೆ ಪ್ರೇರಣೆ. ಸ್ನೇಹಿತರೆ, ಜೀವನದಲ್ಲಿ ಎಲ್ಲವೂ ತಾತ್ಕಾಲಿಕ. ಸಂತೋಷವೂ, ದುಃಖವೂ, ಜನರು, ಪರಿಸ್ಥಿತಿಯೂ. ಆದರೆ ಒಂದು ವಿಷಯ ಶಾಶ್ವತ: ನಿನ್ನ ಆತ್ಮ. ಅದನ್ನು ಅರಿತುಕೊಳ್ಳಿ, ಅದನ್ನು ಕೇಳಿ, ಅದನ್ನು ನಂಬಿ. ಈ ಚಾನೆಲ್ ನಿಮ್ಮನ್ನು ಆ ದಾರಿಯಲ್ಲಿ ನಡೆಸುತ್ತದೆ. ಕೊನೆಯಲ್ಲಿ ಒಂದು ಮಾತು: ನೀನು ನಿನ್ನನ್ನು ಕಂಡುಕೊಂಡ ದಿನ ನಿನ್ನ ಜೀವನದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಇದು ಕೇವಲ ಒಂದು ಚಾನೆಲ್ ಅಲ್ಲ, ಇದು ಒಂದು ಪ್ರಯಾಣ, ಒಂದು ಜಾಗೃತಿ, ಒಂದು ಹೊಸ ಆರಂಭ. ನಿಮ್ಮ ಜೀವನದಲ್ಲಿ ಬೆಳಕು ತರಲು ನಾವಿಲ್ಲಿದ್ದೇವೆ. ಶ್ರೀಕೃಷ್ಣನು ಹೇಳುತ್ತಾನೆ, ಸದಾ ಸಂತೋಷವಾಗಿರೋದು ಹೇಗೆ? ಎಲ್ಲರೂ ಖುಷಿಯಾಗಿರಿ ಎಂದು ಹೇಳುತ್ತಾರೆ, ಆದರೆ ಹೇಗೆ ಖುಷಿಯಾಗಿರಬೇಕು ಎಂದು ಯಾರೂ ಹೇಳುವುದಿಲ್ಲ. ನಗು ಮಾತ್ರವೇ ಖುಷಿಯೇ? ಅಥವಾ ಒಳಗಿನಿಂದ ಬರುತ್ತಿರುವ ಶಾಂತಿ,
ಕಾರಣವಿಲ್ಲದೆ ನಿರೀಕ್ಷೆಯಿಲ್ಲದೆ ಬರುತ್ತಿರುವ ಸೌಖ್ಯವೇ ಖುಷಿಯೇ? ನೀವು ಯಾವಾಗಲಾದರೂ ಒಬ್ಬರೇ ಕೂತು ನಿಮ್ಮ ಮನಸ್ಸಿಗೆ ಪ್ರಶ್ನೆ ಕೇಳಿದ್ದೀರಾ? ನೀನು ಯಾಕೆ ಅಶಾಂತವಾಗಿದ್ದೀಯಾ? ನಿನ್ನೊಳಗೆ ಇಷ್ಟು ಭಯ ಯಾಕೆ ಇದೆ? ಎಲ್ಲವೂ ಇದ್ದರೂ ಇನ್ನೂ ಏನು ಕೊರತೆ ಇದೆ? ನಾವು ಇತರರನ್ನು, ಪರಿಸ್ಥಿತಿಯನ್ನು, ಅದೃಷ್ಟವನ್ನು, ಕಾಲವನ್ನು ದೂಷಿಸುತ್ತೇವೆ. ಆದರೆ ನಮ್ಮ ಆಲೋಚನೆಗಳ ಬಗ್ಗೆ ಯೋಚಿಸಿದ್ದೇವಾ? ನಿನ್ನ ಆಲೋಚನೆಗಳು ಬದಲಾಗಿದ್ದರೆ ನಿನ್ನ ಜೀವನವೇ ಬದಲಾಗುತ್ತದೆ. ಮನಸ್ಸನ್ನು ಶುದ್ಧ ಮಾಡುವುದು ಒಂದು ದಿನದ ಕೆಲಸ ಅಲ್ಲ, ಅದು ಪ್ರತಿದಿನ ನಡೆಯುವ ಯುದ್ಧ. ಪ್ರತಿ ಬೆಳಿಗ್ಗೆ ಎದ್ದು ನೀನು ನಿನ್ನನ್ನು ಗೆಲ್ಲಬಹುದು, ಅಥವಾ ಭಯ, ಆಲಸ್ಯ ಮತ್ತು ನಕಾರಾತ್ಮಕ ಆಲೋಚನೆಗಳಿಗೆ ಸೋಲಬಹುದು. ಒಳ್ಳೆಯ ಆಲೋಚನೆಗಳು ಎಲ್ಲಿಂದ ಬರುತ್ತವೆ? ಅವು ಮಾರುಕಟ್ಟೆಯಲ್ಲಿ ಸಿಗುವುದಿಲ್ಲ, ಪುಸ್ತಕದಿಲ್ಲ. ಪುಸ್ತಕ ಓದಿದರೆ ತಕ್ಷಣ ಮನಸ್ಸು ಶಾಂತವಾಗುವುದಿಲ್ಲ. ಆಲೋಚನೆಗಳನ್ನು ಬದುಕಬೇಕು, ಬಿತ್ತಬೇಕು ಅಲ್ಲ. ನೀನು ಜೀವನವನ್ನು ಸುಧಾರಿಸುತ್ತಾ ಹೋದಂತೆ ಆಲೋಚನೆಗಳು ಸುಂದರವಾಗುತ್ತವೆ. ಬೆಳಗ್ಗೆ ಬೇಗ ಏಳುವುದು, ಶಾಂತವಾಗಿ ಕೂತು ಆತ್ಮಪರಿಶೀಲನೆ ಮಾಡುವುದು, ಪ್ರಕೃತಿಯನ್ನು ನೋಡುವುದು, ಇವು ಮನಸ್ಸನ್ನು ಬದಲಿಸುತ್ತವೆ. ಅತಿಯಾದ ನಿರೀಕ್ಷೆಗಳು ನೋವು ಕೊಡುತ್ತವೆ. ನಾವು ಮತ್ತೆ ಮತ್ತೆ ನಮ್ಮನ್ನು ನಿರಾಶೆಗೊಳಿಸಿದವರಿಂದಲೇ ನಿರೀಕ್ಷೆ ಇಟ್ಟುಕೊಳ್ಳುತ್ತೇವೆ. ಈಗ ನಿಲ್ಲುವ ಸಮಯ ಅಲ್ಲ, ಕಲಿಯುವ ಸಮಯ. ಎಲ್ಲರನ್ನೂ ನಂಬಬೇಡಿ, ಎಲ್ಲರನ್ನೂ ಗಮನಿಸಿ, ಆದರೆ ನಂಬಿಕೆ ನಿಮ್ಮ ಮೇಲೆ ಮಾತ್ರ ಇರಿ. ನೀವು ನಿಮ್ಮನ್ನೇ ಎದುರಿಸಲು ಕಲಿತ ದಿನ ನೀವು ವಿಜಯರಾಗುತ್ತೀರಿ. ಜನರು ಜಗತ್ತಿನಲ್ಲಿರುವವರು ಸ್ವಾರ್ಥಿ ಎನ್ನುತ್ತಾರೆ, ಆದರೆ ನಾನು ಸ್ವಾರ್ಥಿ ಎಂದು ಯಾರೂ ಹೇಳುವುದಿಲ್ಲ. ತಪ್ಪು ಮಾಡುವುದು ಸುಲಭ, ಸ್ವೀಕರಿಸುವುದು ಕಷ್ಟ, ಆದರೆ ಅದೇ ಬದಲಾವಣೆಯ ಆರಂಭ. ಒಬ್ಬನು ದೇವರನ್ನು ಕೇಳಿದ, ನಿನ್ನ ಪ್ರೀತಿ ಮತ್ತು ನಮ್ಮ ಪ್ರೀತಿಯಲ್ಲಿ ಏನು ವ್ಯತ್ಯಾಸ? ದೇವರು ಹೇಳಿದರು, ಆಕಾಶದಲ್ಲಿ ಹಾರುವ ಹಕ್ಕಿಗಳು ನನ್ನ ಪ್ರೀತಿ, ಪಂಜರದಲ್ಲಿ ಸಿಕ್ಕಿ ಹಾಕಿರುವುದು ನಿಮ್ಮ ಪ್ರೀತಿ. ಸ್ವಾರ್ಥದ ಪ್ರೀತಿ ಪಂಜರ, ನಿಸ್ವಾರ್ಥದ ಪ್ರೀತಿ ಆಕಾಶ. ಸಂಬಂಧಗಳು ಅಹಂಕಾರದಿಂದ ಅಲ್ಲ, ಭಾವನೆಯಿಂದ ಉಳಿಯುತ್ತವೆ. ನೀವು ಎಷ್ಟು ಬಾರಿ ಸಾರಿ ಮತ್ತು ಥ್ಯಾಂಕ್ ಯು ಹೇಳುತ್ತೀರಿ ಎಂಬುದೇ ಸಂಬಂಧದ ಆಳವಂತುಬುದೇ ಸಂಬಂಧದ ಆಳವನ್ನು ತೋರಿಸುತ್ತದೆ. ನಿಮ್ಮನ್ನು ಕೀಳಾಗಿ ನೋಡುವವರ ಮುಂದೆ ಚೆನ್ನಾಗಿ ಬದುಕಿ ತೋರಿಸಿ. ಸತ್ಯ ಮಾತನಾಡುವವನ ಮಾತು ನೋವು ಕೊಡುತ್ತದೆ, ಆದರೆ ಸತ್ಯ ಅಗತ್ಯ. ಸ್ವಾಭಿಮಾನದಿಂದ ಬದುಕಿ. ಪ್ರೀತಿ ಮತ್ತು ಗೌರವಕ್ಕೆ ಭಿಕ್ಷೆ ಬೇಡಬೇಡಿ. ಯಾರಿಗಾದರೂ ನೀವು ಅವರಿಗೆ ಭಾರವಾಗಿದ್ದರೆ ಅವರನ್ನು ಬಿಡಿ. ನೆನಪಾಗುವುದು ಉತ್ತಮ, ಭಾರವಾಗುವುದಕ್ಕಿಂತ. ಬಲವಾಗಿರಿ, ಆದರೆ ಅಹಂಕಾರ ಬೇಡ. ದಯಾಳುವಾಗಿರಿ, ಆದರೆ ದುರ್ಬಲರಾಗಬೇಡಿ. ವಿನಮ್ರವಾಗಿರಿ, ಆದರೆ ಭಯಪಡುವವರಾಗಬೇಡಿ. ಪಾಪ ನೀರಿನಿಂದ ಹೋಗುವುದಿಲ್ಲ, ಕರ್ಮದಿಂದ ಮಾತ್ರ ಹೋಗುತ್ತದೆ. ಪುಣ್ಯ ಪ್ರದರ್ಶನದಿಂದ ಬರೋದಿಲ್ಲ, ಆಲೋಚನೆಯಿಂದ ಬರುತ್ತದೆ. ಪ್ರಾರ್ಥನೆ ಮಾಡಿ, ಆದರೆ ಹೃದಯದಿಂದ. ಪ್ರಾರ್ಥನೆಯಲ್ಲಿ ನೀವು ದೇವರ ಜೊತೆ ಮಾತಾಡ್ತೀರಿ, ಧ್ಯಾನದಲ್ಲಿ ದೇವರು ನಿಮ್ಮ ಜೊತೆ ಮಾತಾಡ್ತಾನೆ. ನಾವು ದೊಡ್ಡ ಮೊಬೈಲ್ನಲ್ಲಿ ಸಣ್ಣ ಮನಸ್ಸಿಟ್ಟು ಬದುಕ್ತಿದ್ದೇವೆ. ಹೊರಗೆ ದೊಡ್ಡ ಕನಸು, ಒಳಗೆ ಖಾಲಿ ಆತ್ಮ. ಜೀವನ ಎಂದರೆ ಕೇವಲ ಉಸಿರಾಡುವುದು ಅಲ್ಲ. ನೀವು ನಿಜವಾಗಿಯೂ ಬದುಕ್ತಿದ್ದೀರಾ ಅಥವಾ ಕೇವಲ ದಿನಗಳನ್ನು ಕಳೆಯುತ್ತಿದ್ದೀರಾ? ಪ್ರಾರಂಭಿಸಲು ದೊಡ್ಡವನಾಗಿರಬೇಕಾಗಿಲ್ಲ, ಆದರೆ ದೊಡ್ಡವನಾಗಲು ಪ್ರಾರಂಭಿಸಬೇಕು. ನಿನ್ನ ಆಲೋಚನೆಯೇ ನಿನ್ನ ವಿಧಿ. ಸಮಸ್ಯೆಗಳಲ್ಲಿ ಅವಕಾಶ ನೋಡುವವನು ಗೆಲ್ಲುತ್ತಾನೆ, ಅವಕಾಶದಲ್ಲೂ ಸಮಸ್ಯೆ ಹುಡುಕುವವನು ಸೋಲುತ್ತಾನೆ. ದೇವರ ಬಳಿ ಹತ್ತಿರವಾಗಿರಿ, ಆಗ ಕೇಳುವ ಅಗತ್ಯವೇ ಇರೋದಿಲ್ಲ. ಸಹನೆ ಮತ್ತು ಮೌನ, ಇವು ಎರಡು ದೊಡ್ಡ ಶಕ್ತಿಗಳು. ಜೀವನದಲ್ಲಿ ನಿಜವಾದ ಇಬ್ಬರು ಸಂಗಾತಿಗಳು. 1. ಕರ್ಮ. 2. ದೇವರು ಇತರರ ತಪ್ಪು ಹುಡುಕುವುದನ್ನು ನಿಲ್ಲಿಸಿ ನಿಮ್ಮನ್ನು ನೀವು ಸರಿಪಡಿಸಿ. ಸಮಯ ಎಲ್ಲವನ್ನೂ ನೆನಪಿಡುತ್ತದೆ. ಪ್ರತಿಯೊಂದು ಕರ್ಮಕ್ಕೂ ಫಲ ಸಿಗುತ್ತದೆ. ಈ ಲೋಕ ಒಂದು ನಾಟಕ. ಪ್ರತಿಯೊಬ್ಬರೂ ಪಾತ್ರಧಾರಿಗಳು, ಆದರೆ ನಿಜವಾದ ಮುಖ ಎಲ್ಲೋ ಕಳೆದು ಹೋಗಿದೆ. ಸಹನೆ ದುರ್ಬಲತೆ ಅಲ್ಲ, ಅದು ಶಕ್ತಿ. ವಿನಮ್ರತೆ ಭಯ ಅಲ್ಲ, ಅದು ಮಹತ್ವ. ಎಲ್ಲ ಸಂಬಂಧಗಳು ನಿಜವಾಗಿರುವುದಿಲ್ಲ. ಎಲ್ಲ ನಗುವಿನ ಹಿಂದೆ ಭಾವನೆ ಇರುವುದಿಲ್ಲ. ನಂಬಿಕೆ ಒಂದು ಕನ್ನಡಿ ಇದ್ದಂತೆ, ಒಮ್ಮೆ ಒಡೆದರೆ ಮತ್ತೆ ಮೊದಲಿನಂತಾಗುವುದಿಲ್ಲ. ನಿಮ್ಮ ಮೌಲ್ಯವನ್ನು ಎಲ್ಲರಿಗೂ ಸಾಬೀತು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಒಬ್ಬರೇ ಇರುವುದು ದೊಡ್ಡ ಆಶೀರ್ವಾದ. ಸತ್ಯ ಸಮಯದಲ್ಲೇ ಹೊರಬರುತ್ತದೆ, ಸುಳ್ಳು ಹೆಚ್ಚು ಕಾಲ ಉಳಿಯುವುದಿಲ್ಲ. ಪ್ರತಿದಿನ ಹೊಸ ಪರೀಕ್ಷೆ. ಕೆಲವರು ನಮ್ಮ ಜೊತೆ ಇರ್ತಾರೆ, ಕೆಲವರು ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ಆದರೆ ನೀನು ಮುಂದೆ ಸಾಗಬೇಕು.
ಪ್ರೀತಿ ಇಲ್ಲದ ಜೀವನ ಖಾಲಿ. ಕುಟುಂಬದಿಂದ ದೂರ ಹೋಗಬೇಡಿ. ಎಲೆ ಮರದಿಂದ ಬಿದ್ದರೆ ಅದರ ಮೌಲ್ಯ ಕಡಿಮೆ ಆಗ್ತದೆ. ಒಳ್ಳೆಯ ವ್ಯಕ್ತಿಯ ಗುರುತು ಲಾಭದ ನಿರೀಕ್ಷೆ ಇಲ್ಲದವರಿಗೂ ಗೌರವ ಕೊಡುವುದು. ಕಾಲ ಯಾರದ್ದೂ ಅಲ್ಲ. ಇಂದು ಮೇಲಿದ್ದವರು ನಾಳೆ ಕೆಳಗಿಳಿಯಲೇಬೇಕು. ಕೊನೆಗೆ ನಿನ್ನ ಜೊತೆ ಬರುತ್ತದೆ ನಿನ್ನ ಕರ್ಮ ಮಾತ್ರ. ಆಲೋಚನೆ ಬದಲಿಸಿ ನಿಮ್ಮ ಮೇಲೆ ನಂಬಿಕೆ ಇಡಿ. ಕರ್ಮ ಸರಿಪಡಿಸಿ ದೇವರ ಹತ್ತಿರವಾಗಿರಿ. ಸಹನೆ ಮತ್ತು ಶಾಂತಿ ಇಡಿ. ಆಗ ನಿಜವಾದ ಸಂತೋಷ ನಿಮ್ಮೊಳಗಿಂದಲೇ ಬರುತ್ತದೆ.